ಸ್ನೇಹಿತರೆ ನಮಸ್ಕಾರ. ಇದು ನಾನು ಇವತ್ತೊಂದು ಕವಿತೆಯನ್ನ ಓದ್ಬೇಕು ಅಂದ್ಕೊಂಡಿದ್ದೇನೆ. ಇದು ಗೀತಾಂಜಲಿ ಕವಿತೆಗಳು, ಸಾವಿಗೆರೆಯೊಡ್ಡಿ ನಿಂತ ಎಳೆ ಕವಿ ಜೀವದ ಆತ್ಮನಿವೇದನೆ. ಇದರ ಮೂಲ ಕವಿತ್ರಿ ಇಂಗ್ಲಿಷ್ ಗೀತಾಂಜಲಿ ಪೈ ಅಂತಂದು. ಈ ಹುಡುಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಸುಮಾರು ಕವಿತೆಗಳನ್ನು ಬರೆದಿಟ್ಟು ಸಾಯ್ತಾಳೆ. ಈ ಕವಿತೆಗಳ ಬರೆಯೋದಕ್ಕೆ ಆ ಹುಡುಗಿಗೆ ಒಂದು ಕಾರಣ ಅಂದ್ರೆ ಸಾವಿನ ಅಂಚಿನಲ್ಲಿದ್ದಾಗನು, ಸಾವಿನ ದವಡೆಯಲ್ಲಿದ್ದಾಗನು ಕೂಡ, ಬದುಕಿನ ಕೊನೆ ಅಂಚಿನಲ್ಲಿದ್ದಾಗ ಕೂಡ ತನ್ನದೇ ಆದ ಸಮಸ್ಯೆಗಳನ್ನ, ತನ್ನ ಬದುಕಿನ ನಡೀತಕ್ಕಂಥ ಒಂದಿಷ್ಟು ವಿಚಾರಗಳನ್ನ, ನೋವುಗಳನ್ನ ಕವಿತೆಗಳ ಮೂಲಕ ಅದನ್ನ ಮರೆಯೋದಕ್ಕೆ ಇಚ್ಛೆ ಪಡ್ತಾಳೆ. ಹಾಗಾಗಿ ಈ ಕವಿತೆಯನ್ನ ಹುಡುಕಾಡಿ ತಡಕಾಡಿ ಎಲ್ಲಿಂದನೂ ತಂದು ಎಚ್.ಎಸ್. ಅನುಪಮ್ ಅವರು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕವಿತೆಗಳು ಈ ಕವಿತೆ ಬರೀತಕ್ಕಂಥ ಹುಡುಗಿಯ ಬದುಕನ್ನು ಕೇಳಿದ್ರೆ ಬಹುಶಃ ಈ ಕವಿತೆಯನ್ನು ಕೊಂಡೇ ಓದ್ಬೇಕು. ಅದು ನಾನು ಹೇಳೋದಕ್ಕಿಂತ ತುಂಬಾ ಚಿಕ್ಕ 16 ವರ್ಷದ ಇದ್ದಾಗಲೇ ಬರೆದಿರ್ತಕ್ಕಂಥ ಕವಿತೆ. ಕ್ಯಾನ್ಸರ್ಗೆ ಪೀಡಿತರಾಗಿರ್ತಾಳೆ, ಪಾರ್ಶ್ವವಾಯುವಿಗೆ ಪೀಡಿತರಾಗಿರ್ತಾಳೆ. ಅದು ಎಲ್ಲವನ್ನೂ ಮರೆಯೋದಕ್ಕೋಸ್ಕರ ತಾನೇ ಕವಿತೆಗಳನ್ನ ಒಂದು ಪತ್ರಿಕೆಯಲ್ಲಿ ಪೇಪರಲ್ಲಿ ಬರೆದು ಅದನ್ನ ಎಲ್ಲೆಲ್ಲೋ ಇಟ್ಟು ದಿಂಬಿನ ಸಂಧಿಯಲ್ಲೋ ಅಥವಾ ಕಾಟಿನ ಮಧ್ಯದಲ್ಲೋ ಯಾವುದೋ ಒಂದು ಪುಸ್ತಕದಲ್ಲೋ ಅದನ್ನು ಬರೆದಿಟ್ಟು ಒಂದು ಹಾಡಿದ್ದು. ಕೊನೆಗೆ ಅವಳ ಸಾವಿನ ನಂತರ ಅವರ ತಾಯಿ ಸಿಗುತ್ತೆ. ಅವರ ತಾಯಿ ಅವನ್ನೆಲ್ಲವನ್ನು ಕೂಡಿಸಿಟ್ಟು ಎಲ್ಲವನ್ನು ತಡಕಾಡಿ ಕೂಡಿಸಿಟ್ಟು ಅದನ್ನ ಒಂದು ಪತ್ರಿಕೆ ಕಳಿಸ್ತಾರಂತೆ. ಅಲ್ಲಿಂದ ಒಂದು ಪತ್ರಿಕೆಯಲ್ಲಿ ಅದು ಪ್ರಕಟಗೊಳ್ತೈತಿ. ನಂತರ ಇವು ಸುಮಾರು ವರ್ಷಗಳು ಇವು ಸಿಗೋದಿಲ್ಲ. ಇಲ್ಲಿವರೆಗೂ ಅವ್ರ ತಾಯಿ ಅಥವಾ ಇವರ ತಾಯಿ ಇದ್ದಾಳೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಇವ್ರ ತಂದೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಏನೋ ಒಂದಿಷ್ಟು ವಿಚಾರಗಳು ಇಲ್ಲಿದೆ. ಆದ್ರೆ ಈ ಕವಿತೆಗಳನ್ನ ಓದಿದ್ರೆ ಬಹುಶಃ ಎಂತವ್ರಿಗೂ ಮನಸ್ಸು ಕರಗುವಂತ, ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿಲ್ಲದಾಗೆ ಭಾವನಾತ್ಮಕವಾಗಿ ನಾವು ಇದಾಗ್ಬಿಡ್ತೀವಿ, ಕಣ್ಣೀರಾಗ್ಬಿಡ್ತೀವಿ ಅಂತ ಒಂದು ಪುಸ್ತಕ ಇದು. ಇದರಲ್ಲಿ ಒಂದು ಕವಿತೆಯನ್ನು ಓದ್ತೀನಿ. ನೋವಿನ ನೆರಳೆರದ ನಗು. ನೆನಪು ಮಾಡಿಕೊ ಆ ರಾತ್ರಿ ನಿನ್ನ ಕಂಗಳು ನಿದ್ರೆ ಓಡಿಸಲು ಸೆಣಸುತ್ತಿದ್ದಾಗ ನಾನು ವಿಧಿಯೊಡನೆ ಕಾದುತ್ತಲಿದ್ದೆ. ನಿನ್ನ ಕಂಗಳಿಂದ ಹರಿಯುವ ನೀರು ಒಂದೇ ಸಮ ಸುರಿಯುವ ಮಳೆ. ಖುಷಿಯುತ್ತಿರುವ ನನ್ನ ಬದುಕ ಗಹಗೈಸಿ ಅಣಕಿಸುವಂತೆ ಗುಡುಗುಡಿಸಿ ನಗುವ ಗುಡುಗು. ಉಸಿರು ಕಟ್ಟುತ್ತಿದ್ದರೂ ಪ್ರಾರ್ಥನೆಯೊಂದ ಮುಂದಿಡುತ್ತಾ ದೇವರಿಗೆ ಹೇಳಿದೆ, ಇದೊಂದ್ಸಲ ಪ್ಲೀಸ್ ನಮ್ಮನ್ನ ಸತ್ವ ಪರೀಕ್ಷೆ ಬಿಡು. ಅವಳು ತುಂಬಾ ದಣಿದು ನಿದ್ರೆಗೆ ಜಾರುತ್ತಿದ್ದಾಳೆ. ಕರುಣೆದೋರು ದೇವರೇ, ರಾತ್ರಿ ಇಡೀ ಮಲಗಲಿ ಬಿಡು. ಧನ್ಯವಾದಗಳು. ಇದು